ಈಗ 40 ವರ್ಷಕ್ಕೆ ರಿಟೈರ್ಡ್ ಆಗುವಂತ ಒಂದು ಟ್ರೆಂಡ್ ನಡೀತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸ್ವಲ್ಪ ಅರ್ಥ ಆಗಂಗೆ ಹೇಳ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ 40 ವರ್ಷದ ತನಕ ನೀವೇನಾದ್ರೂ ಕೆಲಸ ಮಾಡ್ತಾ ಇರಿ, ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್ ನಿಮಗೆ ಲೈಫ್ ಲೀಡ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡ್ಕೊಂಡು 40 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಂಡು ನಿಮ್ಮ ಕೆಲಸದಿಂದ ಆರಾಮಾಗಿ ಟ್ರಿಪ್ ಕೀಪ್ ಹೊಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜೀವನ ಮಾಡೋಂಥದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಯೂತ್ ಏನ್ ಮೆಸೇಜ್ ಕೊಡ್ತಾರೆ? 40 ವರ್ಷಕ್ಕೂ ಮುಂಚೆನೆ ರಿಟೈರ್ಡ್ ಆಗ್ಬಿಡ್ಬೇಕು ಅಂತಂದ್ರೆ 40 ವರ್ಷಕ್ಕೂ ಮುಂಚೆನೆ ಸತ್ತೋಗ್ಬಿಡ್ಬೇಕಾ? ಇದೇನು ಈ ತರ ಎಲ್ಲ ಹೇಳ್ತಿದ್ದೀರಾ? ಅಲ್ಲಪ್ಪ, 40 ವರ್ಷಕ್ಕೂ ಮುಂಚೆನೆ ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಊರು ತಿರ್ಗಕ್ಕೆ ಹೋದ್ರೆ ನಮ್ಮ ಕಡೆ ಅವ್ರನ್ನ ಊರು ತಿರ್ಕ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಂಗೆಲ್ಲ ತಪ್ಪು, ಹಂಗೆಲ್ಲ ಹೇಳ್ಬಾರ್ದು. ಏನೇ ಆದ್ರೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಚೆನ್ನಾಗಿ ಗೆಯ್ಬೇಕು ಸಾಯ ತನಕ. ಬಾಸ್, ಇದು ಫ್ಯಾಮಿಲಿ ಶೋ, ದಯವಿಟ್ಟು ಆ ಥರ ಎಲ್ಲ ಪದ ಬಳಕೆ ಮಾಡಬೇಡಿ. ಗೆಯ್ಬೇಕು ಅಂತಂದ್ರೆ ಕೆಲಸ ಮಾಡಬೇಕು, ಮೈ ದಂಡಿಸ್ಬೇಕು. ನೀನ್ ಮೈ ದಂಡಿಸ್ಬೇಕು, ಕೆಲಸ ಮಾಡಬೇಕು. ಕಾಲ್ ಹುಡುಗರು ಕೆಲಸ ಮಾಡಬೇಕು ಅಂತ ರಿಪ್ಪು ಗಿಪ್ಪು ಎಲ್ಲ ಇರ್ತದೆ, ಆದ್ರೆ ಕಾಯಕವೇ ಕೈಲಾಸ. ಅರ್ಥ ಆಯ್ತಾ? ಇದನ್ನೆಲ್ಲ ಏನಂತ ಕರೀತಾರೆ? ಇದನ್ನ ಪಾಡ್ಕಾಸ್ಟ್ ಅಂತ ಕರೀತಾರೆ. ಪಾಡ್ಕಾಸ್ಟ್ ಅನ್ನ ಹೆಸರು ಚೇಂಜ್ ಮಾಡ್ಬಿಟ್ಟು ಲೌಡ್ ಕ್ಯಾಸ್ಟ್ ಅಂತ ಇಟ್ಬಿಡು. ಏನ್ ಬಾಸ್, ನೀವ್ ಹಿಂಗೆಲ್ಲ ಹೊಲಸು ಮಾತಾಡಬಾರ್ದು. ಅಲ್ಲಪ್ಪ, ನಾವು ಸ್ವಲ್ಪ ಲೌಡ್ ಜಾಸ್ತಿ, ಅದಕ್ಕೆ ಲೌಡ್ ಕ್ಯಾಸ್ಟ್ ಅಂತ ಇಟ್ಬಿಡು ನಮ್ಮ ಎಪಿಸೋಡ್ಸ್ಗೆಲ್ಲ. ಲೂಸ್ ಟಾಕ್ಸ್ ವಿತ್ ಬೈರೇಗೌಡ ಅಂಕಲ್.